ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಬಳಿ ನೂತನವಾಗಿ ನಿರ್ಮಿಸಿರುವ ಬಸ್ ತಂಗುದಾಣವನ್ನು ಸಂಸದ ಡಾ ಸಿಎನ್ ಮಂಜುನಾಥ್ ಇಂದು ಉದ್ಘಾಟಿಸಿದರು. ಈ ವೇಳೆ ಬಿಜೆಪಿ, ಜೆಡಿಎಸ್ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬಳಿಕ ಡಾ ಸಿಎನ್ ಮಂಜುನಾಥ್ ಕಾಲೇಜಿಗೆ ಅಗತ್ಯವಿರುವ ಸಭಾಂಗಣವನ್ನು ನಿರ್ಮಾಣ ಮಾಡುವ ಸಂಬಂಧ ಅಂದಾಜು ಪಟ್ಟಿ ಸಿದ್ದಪಡಿಸಿ ನಂತರ ಸಾರ್ವಜನಿಕ ಉದ್ಯಮ ನಿಧಿ ಅಥವಾ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ನಿರ್ಮಾಣ ಮಾಡಬೇಕೆ ಎನ್ನುವ ಕುರಿತು ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ದೂರದರ್ಶನದೊಂದಿಗೆ ಸ್ಥಳೀಯರಾದ ಉಮೇಶ್, ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಬಳಿ ಸಂಸದರ ನಿಧಿಯಿಂದ ಬಸ್ ತಂಗುದಾಣ ನಿರ್ಮಾಣ ಮಾಡಿರುವುದು ಈ ಭಾಗದ ಕಾಲೇಜು ವಿದ್ಯಾರ್ಥಿನಿಯರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಸಿಎನ್ ಮಂಜುನಾಥ್ ಅವರು ಲೋಕಸಭಾ ಸಂಸದರ ಅನುದಾನದ ಅಡಿಯಲ್ಲಿ ಈ ಒಂದು ಬಸ್ ಶೆಡ್ ಅನ್ನು ನಿರ್ಮಾಣ ಮಾಡಿರೋದ್ರಿಂದ ಈ ಶಾಲಾ ಮತ್ತು ಈ ಕಾಲೇಜಿನ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಆಗಿದೆ. ಇನ್ನೋರ್ವ ಸ್ಥಳೀಯರಾದ ಎಸ್ಆರ್ ರಾಮಕೃಷ್ಣಯ್ಯ, ಈ ಮೊದಲು ವಿದ್ಯಾರ್ಥಿನಿಯರು ಬಸ್ ನಿಲ್ದಾಣಕ್ಕೆ ಅರ್ಧ ಕಿಲೋಮೀಟರ್ ದೂರ ಹೋಗಬೇಕಾಗಿತ್ತು. ಈಗ ಕಾಲೇಜು ಬಳಿಯೇ ಬಸ್ ತಂಗುದಾಣ ನಿರ್ಮಾಣವಾಗಿರುವುದರಿಂದ ಪ್ರಯೋಜನವಾಗಿದೆ ಎಂದರು. ಬಹಳ ಅನುಕೂಲ ಆಗಿದೆ. ಹೆಣ್ಮಕ್ಳುಗಳು ಅರ್ಧ ಕಿಲೋಮೀಟರ್ ಬಸ್ ಸ್ಟ್ಯಾಂಡ್ಗೆ ನಡ್ಕೊ ಹೋಗ್ಬೇಕಾಯ್ತು. ಮತ್ತೋರ್ವ ಸ್ಥಳೀಯ ಮಹಾದೇವ, ಸಂಸದರ ನಿಧಿಯಿಂದ ಬಸ್ ತಂಗುದಾಣ ನಿರ್ಮಾಣ ಮಾಡಿರುವುದರಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಎಂದು ಹೇಳಿದರು. ಏನು ಈ ಗ್ರಾಮೀಣ ಪ್ರದೇಶದಿಂದ ಮಕ್ಕಳುಗಳು ಇಲ್ಲಿ ಬರ್ತಾ ಇದ್ದೋ, ಮಳೆಗಾಲ, ಬಿಸಿಲು, ಇಲ್ಲಿ ಎಲ್ಲೂ ನಿಂತ್ಕೊಳ್ಳಕ್ಕೆ ಜಾಗ ಇರಲಿಲ್ಲ. ಒಂದು ವಾತಾವರಣ ಒಂದು ಸೃಷ್ಟಿ ಮಾಡಿ ಇಲ್ಲಿ ಒಳ್ಳೆ ಒಂದು ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಿಸಿಕೊಟ್ಟಿರೋದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತುಂಬಾ ಅನುಕೂಲ ಆಗಿದೆ.